ಯೋಗದ ಅನೇಕ ಭೇದಗಳು, ಅದರ 8 ಮತ್ತು 6 ಅಂಗಗಳ ವಿಮೋಚನೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ದಶವಿಧಿ, ಪ್ರಾಣಗಳನ್ನು ಗೆಲ್ಲುವ ಮಹಿಮೆ, ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿಯ ನಿರೂಪಣೆ. ಶ್ರೀಕೃಷ್ಣನು ಕೇಳಿದನು, ಪೂಜ್ಯರೇ, ತಾವು ಜ್ಞಾನ, ಕ್ರಿಯೆ ಮತ್ತು ಚರ್ಯೆಯನ್ನು ಸಂಕ್ಷಿಪ್ತವಾಗಿ ಸಾರವನ್ನು ನನಗೆ ತಿಳಿದಿರಿ. ಇದೆಲ್ಲವೂ ಶ್ರುತಿಯಂತೆ ಆದರಣೀಯವಾಗಿದೆ. ಇದನ್ನು ನಾನು ಗಮನವಿಟ್ಟು ಕೇಳಿರುವೆನು. ಈಗ ನಾನು ಅಧಿಕಾರ, ಅಂಗ, ವಿಧಿ ಮತ್ತು ಪ್ರಯೋಜನ ಸಹಿತ ಪರಮ ದುರ್ಲಭ ಯೋಗದ ವರ್ಣನೆಯನ್ನು ಕೇಳಲು ಬಯಸುತ್ತಿರುವೆನು. ಯೋಗಾದಿಗಳ ಅಭ್ಯಾಸ ಮಾಡುವ ಮೊದಲೇ ಮೃತ್ಯುವಾದರೆ ಮನುಷ್ಯನು ಆತ್ಮಘಾತಿಯಾಗುತ್ತಾನೆ. ಆದ್ದರಿಂದ ನೀವು ಶೀಘ್ರವಾಗಿ ಸಿದ್ಧ ಮಾಡಬಹುದಾದ, ಮನುಷ್ಯನು ಆತ್ಮಘಾತಿಯಾಗದಂತೆ ಯೋಗದ ಯಾವುದಾದರೂ ಸಾಧನೆಯನ್ನು ತಿಳಿಸಿರಿ. ಯೋಗದ ಆ ಅನುಷ್ಠಾನ, ಅದರ ಕಾರಣ, ಅದಕ್ಕಾಗಿ ಉಪಯುಕ್ತ ಸಮಯ, ಸಾಧನೆ ಹಾಗೂ ಅದರ ಭೇದಗಳ ತಾರತಮ್ಯಗಳು ಯಾವುವು? ಉಪಮನ್ಯು ಹೇಳಿದರು, ಶ್ರೀಕೃಷ್ಣನೇ, ನೀನು ಎಲ್ಲ ಪ್ರಶ್ನೆಗಳ ತಾರತಮ್ಯವನ್ನು ತಿಳಿದಿರುವೆ. ನಿನ್ನ ಈ ಪ್ರಶ್ನೆಯು ಬಹಳ ಉಪಯುಕ್ತವಾಗಿದೆ. ಅದಕ್ಕಾಗಿ ಇದೆಲ್ಲದರ ಕುರಿತು ಕ್ರಮವಾಗಿ ನಾನು ಬೆಳಕು ಚೆಲ್ಲುವೆನು. ನೀನು ಏಕಾಗ್ರಚಿತ್ತನಾಗಿ ಕೇಳು. ಯಾರ ಇತರ ವೃತ್ತಿಗಳು ನಿರೋಧವಾಗಿ ಇಂತಹ ಚಿತ್ತವು ಭಗವಾನ್ ಶಿವನಲ್ಲಿ ನಿಶ್ಚಲ ವೃತ್ತಿ ಉಂಟಾಗುವುದೋ ಅದನ್ನು ಸಂಕ್ಷೇಪವಾಗಿ ಯೋಗ ಎಂದು ಹೇಳಲಾಗಿದೆ. ಈ ಯೋಗವು ಮಂತ್ರ ಯೋಗ, ಸ್ಪರ್ಶಯೋಗ, ಭಾವಯೋಗ, ಅಭಾವಯೋಗ ಮತ್ತು ಮಹಾಯೋಗವೆಂದು 5 ಪ್ರಾಕಾರಗಳಿಂದ ಇವೆ. ಮಂತ್ರ ಜಪದ ಅಭ್ಯಾಸದಿಂದ ಮಂತ್ರದ ವಾಚಿತ್ಯದಲ್ಲಿ ಸ್ಥಿತವಾದ ವಿಕ್ಷೇಪರಹಿತ ಮನಸ್ಸಿನ ವೃತ್ತಿಯನ್ನು ಮಂತ್ರಯೋಗ ಎಂದು ಹೇಳುತ್ತಾರೆ. ಮನಸ್ಸಿನ ಅದೇ ವೃತ್ತಿಯ ಪ್ರಾಣಾಯಾಮಕ್ಕೆ ಪ್ರಧಾನ ಎತ್ತರೆ ಅದರ ಹೆಸರು ಸ್ಪರ್ಶಯೋಗ ಎಂದಾಗಿದೆ. ಆ ಸ್ಪರ್ಶಯೋಗವು ಮಂತ್ರದ ಸ್ಪರ್ಶದಿಂದ ರಹಿತವಾದಾಗ ಭಾವಯೋಗ ಎಂದು ಹೇಳುತ್ತಾರೆ. ಸಮಸ್ತ ವಿಶ್ವದ ರೂಪ ಮಾತ್ರದ ಅವಯುವಗಳು ವಿಲೀನವಾಗುವುದನ್ನೇ ಅಭಾವಯೋಗ ಎಂದು ಹೇಳಲಾಗಿದೆ. ಏಕೆಂದರೆ ಆಗ ಸದ್ವಸ್ತುವಿನ ಕೂಡ ಎಚ್ಚರವಿರುವುದಿಲ್ಲ. ಉಪಾಧಿ ಶೂನ್ಯ, ಏಕಮಾತ್ರ ಶಿವ ಸ್ವಭಾವದ ಚಿಂತನೆ ಮಾಡುತ್ತಾ ಮನಸ್ಸಿನ ವೃತ್ತಿಗಳು ಶಿವಮಯವಾದಾಗ ಅದನ್ನು ಮಹಾಯೋಗ ಎಂದು ಹೇಳುತ್ತಾರೆ. ನೋಡಿದ ಮತ್ತು ಕೇಳಿದ ಲೌಕಿಕ ಹಾಗೂ ಪಾರಲೌಕಿಕ ವಿಷಯಗಳಿಂದ ಮನಸ್ಸು ವಿರಕ್ತವಾಗಿರುವನೋ ಯೋಗದ ಅಧಿಕಾರಿಯಾಗಿದ್ದಾನೆ. ಲೌಕಿಕ ಮತ್ತು ಪಾರಲೌಕಿಕ 2 ವಿಷಯಗಳ ದೋಷಗಳ ಹಾಗೂ ಈಶ್ವರನ ಗುಣಗಳನ್ನು ಸದಾ ದರ್ಶಿಸುವುದರಿಂದ ಮನಸ್ಸು ವಿರಕ್ತವಾಗುತ್ತದೆ. ಪ್ರಾಯಶಃ ಎಲ್ಲ ಯೋಗಗಳು 8 ಅಥವಾ 6 ಅಂಗಗಳಿಂದ ಕೂಡಿರುತ್ತದೆ. ಯಮ, ನಿಯಮ, ವಸ್ತಿಕಾದಿ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆ, ಧಾನ್ಯ ಮತ್ತು ಸಮಾಧಿ, ಹೀಗೆ ಯೋಗದ 8 ಅಂಗಗಳು ವಿದ್ವಾಂಸರು ತಿಳಿಸಿರುವರು. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಣೆ, ಧಾರಣೆ, ಧ್ಯಾನ, ಸಮಾಧಿ ಇವು ಸ್ವಲ್ಪದರಲ್ಲಿ ಯೋಗದ 6 ಲಕ್ಷಣಗಳಾಗಿವೆ. ಶಿವಶಾಸ್ತ್ರದಲ್ಲಿ ಇವುಗಳ ಬೇರೆ ಬೇರೆ ಲಕ್ಷಣಗಳನ್ನು ತಿಳಿಸಲಾಗಿದೆ. ಇತರ ಶಿವಗಾಮಗಳಲ್ಲಿ, ವಿಶೇಷವಾಗಿ ಕಾಮಿಕ ಮೊದಲಾದವುಗಳಲ್ಲಿ, ಯೋಗಶಾಸ್ತ್ರದಲ್ಲಿ ಕೆಲವು ಪುರಾಣಗಳಲ್ಲಿಯೂ ಇವುಗಳ ಲಕ್ಷಣಗಳನ್ನು ವರ್ಣಿಸಿವೆ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವನು ಸತ್ಪುರುಷರು ಯಮವೆಂದು ಹೇಳುವವರು. ಈ ಪ್ರಕಾರ ಯಮವು 5 ಅವಯುವಗಳ ಯೋಗದಿಂದ ಕೂಡಿದೆ. ಶೌಚ, ಸಂತೋಷ, ತಪಸ್ಸು, ಜಪ ಮತ್ತು ಪ್ರಣಿಧಾನ ಈ 5 ಭೇದಗಳಿಂದ ಕೂಡಿದ ಇತರ ಯೋಗಾಂಗಗಳ ನಿಯಮ ಎಂದು ಹೇಳಲಾಗಿದೆ. ತಾತ್ಪರ್ಯ, ನಿಯಮವು ತನ್ನ ಅಂಶಗಳ ಭೇದದಿಂದ 5 ಪ್ರಕಾರದಿಂದ ಇದೆ. ಸ್ವಾಸ್ತಿಕ ಆಸನ, ಪದ್ಮಾಸನ, ಅರ್ಧಚಂದ್ರಾಸನ, ವೀರಾಸನ, ಯೋಗಾಸನ, ಪ್ರಸಾದಿತಾಸನ, ಪಾರ್ಯಂಕಾಸನ ಹಾಗೂ ತನ್ನ ಅಭಿರುಚಿಗನುಸಾರವಾದ ಆಸನ, ಹೀಗೆ ಆಸನದ 8 ಭೇದಗಳನ್ನು ಹೇಳಲಾಗಿದೆ. ನಮ್ಮ ಶರೀರದಲ್ಲಿ ಪ್ರಕಟವಾದ ವಾಯುವನ್ನು ಪ್ರಾಣವೆಂದು ಹೇಳುತ್ತಾರೆ. ಅದನ್ನು ತಡೆಯುವುದೇ ಅದರ ಆಯಾಮವಾಗಿದೆ. ರೇಚಕ, ಪೂರಕ, ಕುಂಭಕ ಎಂಬ ಪ್ರಾಣಾಯಾಮದ 3 ಭೇದಗಳಿವೆ. ಮೂಗಿನ ಒಂದು ಹೊಳ್ಳೆಯನ್ನು
ಮುಚ್ಚಿ ಇನ್ನೊಂದರಿಂದ ಉದರದಲ್ಲಿರುವ ವಾಯುವನ್ನು ಹೊರಗೆ ಹಾಕುವುದು ಈ ಕ್ರಿಯೆಯನ್ನು ರೇಚಕವೆಂದು ಹೇಳುತ್ತಾರೆ. ಮತ್ತೆ ಇನ್ನೊಂದು ಮೂಗಿನ ಹೊಳ್ಳೆಯಿಂದ ವಾಯುವನ್ನು ತಿದಿಯಂತೆ ಶರೀರದಲ್ಲಿ ತುಂಬಬೇಕು. ಇದರಲ್ಲಿ ವಾಯುವಿನ ಪೂರ್ಣವಾಗುವುದರಿಂದ ಇದನ್ನು ಪೂರಕ ಎಂದು ಹೇಳಲಾಗಿದೆ. ಸಾಧಕನು ಒಳಗಿನ ವಾಯುವನ್ನು ಹೊರಗೆ ಬಿಡದೆ ಹೊರಗಿನ ವಾಯುವನ್ನು ಒಳಗೆ ತೆಗೆದುಕೊಳ್ಳುವ ಕೇವಲ ತುಂಬಿದ ಕೊಡದಂತೆ ಅವಿಚಲ ಭಾವದಿಂದ ಸ್ಥಿತನಾದಾಗ ಆ ಪ್ರಾಣಾಯಾಮವನ್ನು ಕುಂಭಕವೆಂದು ಹೇಳುತ್ತಾರೆ. ಯೋಗದ ಸಾಧಕನು ರೇಚಕ ಮೊದಲಾದ ಪ್ರಾಣಾಯಾಮಗಳನ್ನು ಬೇಗನೆ ಮಾಡಬಾರದು ಮತ್ತು ಬಹಳ ನಿಧಾನವಾಗಿಯೂ ಮಾಡಬಾರದು. ಸಾಧನೆಗಾಗಿ ಉದ್ಯುಕ್ತನಾದಾಗ ಕ್ರಮಯೋಗದಿಂದ ಅದನ್ನು ಅಭ್ಯಾಸ ಮಾಡಬೇಕು. ರೇಚಕ ಮೊದಲಾದವುಗಳಲ್ಲಿ ನಾಡಿ ಶೋಧನಾ ಪೂರ್ವಕ ಮಾಡಲಾಗುವ ಪ್ರಾಣಾಯಾಮದ ಅಭ್ಯಾಸವನ್ನು ಸ್ವೇಚ್ಛೆಯಿಂದ ಉತ್ಕ್ರಮಣದವರೆಗೆ ಮಾಡುತ್ತಾ ಇರಬೇಕು ಎಂಬುದನ್ನು ಯೋಗಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಕನಿಷ್ಠ ಮೊದಲಾದ ಕ್ರಮದಿಂದ ಪ್ರಾಣಾಯಾಮಗಳು 4 ವಿಧವಾಗಿ ಹೇಳಲಾಗಿದೆ. ಮಾತ್ರ ಮತ್ತು ಗಣಗಳ ತಾರತಮ್ಯದಿಂದ ಈ ಭೇದಗಳಾಗುತ್ತವೆ. 4 ಭೇದಗಳಿಂದ ಕನ್ಯಕ ಅಥವಾ ಕನಿಷ್ಠ ಪ್ರಾಣಾಯಾಮವು ಪ್ರಥಮ ಉದ್ಗಾತ ಎಂದು ಹೇಳಲಾಗಿದೆ. ಇದರಲ್ಲಿ 12 ಮಾತ್ರೆಗಳಿರುತ್ತವೆ. ಮಧ್ಯಮ ಪ್ರಾಣಾಯಾಮ ಅದ್ವಿತೀಯ ಉದ್ಗಾತವಾಗಿದೆ. ಇದರಲ್ಲಿ 24 ಮಾತ್ರೆಗಳು ಇರುತ್ತವೆ. ಉತ್ತಮ ಶ್ರೇಣಿಯ ಪ್ರಾಣಾಯಾಮವು ತೃತೀಯ ಉದ್ಗಾತವಾಗಿದೆ. ಅದರಲ್ಲಿ 36 ಮಾತ್ರೆಗಳಿರುತ್ತವೆ. ಇದರಿಂದಲೂ ಶ್ರೇಷ್ಠ ಸರ್ವೋತ್ಕೃಷ್ಟ 4ನೆಯ ಪ್ರಾಣಾಯಾಮವಾಗಿದೆ. ಅದು ಶರೀರದಲ್ಲಿ ಸ್ವೇದ ಮತ್ತು ಕಂಪ ಮುಂತಾದವುಗಳ ಜನಕವಾಗಿದೆ. ಯೋಗಿಯಲ್ಲಿ ಆನಂದ ಜನಿತ ರೋಮಾಂಚ ನೇತ್ರಗಳಿಂದ ಆಶ್ರುಪಾತ, ಜಲ್ವ, ಭ್ರಾಂತಿ ಮತ್ತು ಮೂರ್ಛೆ ಮೊದಲಾದ ಭಾವಗಳು ಪ್ರಕಟವಾಗುತ್ತವೆ. ಮೊಣಕಾಲುಗಳು ಸುತ್ತಲೂ ಪ್ರದಕ್ಷಿಣೆ ಕ್ರಮದಿಂದ ಬಹಳ ಬೇಗನೆ ಮತ್ತು ಬಹಳ ನಿಧಾನವಾಗಿಯೂ ಇಲ್ಲದೆ ಚಿಟಿಕೆ ಬಾರಿಸಬೇಕು. ಮೊಣಕಾಲಿನ ಒಂದು ಪ್ರದಕ್ಷಿಣೆಯಲ್ಲಿ ಎಷ್ಟು ಹೊತ್ತಿಗೆ ಚಿಟಿಕೆ ನಡೆಯುತ್ತದೆಯೋ ಆ ಸಮಯವು ಒಂದೇ ಮಾತ್ರೆಯಾಗಿದೆ. ಮಾತ್ರೆಗಳನ್ನು ಕ್ರಮವಾಗಿ ತಿಳಿಯಬೇಕು. ಉದ್ಗಾತ ಕ್ರಮ ಯೋಗದಿಂದ ನಾಡಿ ಶೋಧನಾ ಪೂರ್ವಕ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮದ ಅಗರ್ಭ ಮತ್ತು ಸಗರ್ಭ ಎಂಬ 2 ಭೇದಗಳು ತಿಳಿಸಲಾಗಿದೆ. ಜಪ ಮತ್ತು ಧ್ಯಾನವಿಲ್ಲದೆ ಮಾಡುವ ಪ್ರಾಣಾಯಾಮವು ಅಗರ್ಭವೆಂದು ಹೇಳಲಾಗುತ್ತದೆ ಮತ್ತು ಜಪ ಧ್ಯಾನದಿಂದ ಕೂಡಿದ ಪ್ರಾಣಾಯಾಮವನ್ನು ಸಗರ್ಭವೆಂದು ಹೇಳುತ್ತಾರೆ. ಅಗರ್ಭಕ್ಕಿಂತ ಸಗರ್ಭ ಪ್ರಾಣಾಯಾಮವು 100 ಪಟ್ಟು ಹೆಚ್ಚು ಉತ್ತಮವಾಗಿದೆ. ಅದಕ್ಕಾಗಿ ಯೋಗಿಗಳ ಪ್ರಾಯಶಃ ಸಗರ್ಭ ಪ್ರಾಣಾಯಾಮವನ್ನೇ ಮಾಡುತ್ತಾರೆ. ಪ್ರಾಣ ವಿಜಯದಿಂದಲೇ ಶರೀರದ ವಾಯುಗಳ ಮೇಲೆ ವಿಜಯ ಪಡೆಯಲಾಗುತ್ತದೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ ಮತ್ತು ಧನಂಜಯ ಇವು 10 ಪ್ರಾಣವಾಯುಗಳಾಗಿವೆ. ಪ್ರಾಣವು ಪ್ರಯಾಣ ಮಾಡುತ್ತದೆ. ಅದಕ್ಕಾಗಿ ಇದನ್ನು ಪ್ರಾಣ ಎಂದು ಹೇಳುತ್ತಾರೆ. ಮಾಡಿದ ಭೋಜನವನ್ನು ಕೆಳಗೆ ಕೊಂಡು ಹೋಗುವ ವಾಯುವನ್ನು ಅಪಾನ ಎಂದು ಹೇಳುತ್ತಾರೆ. ಸಂಪೂರ್ಣ ಅಂಗಗಳನ್ನು ಬೆಳೆಸುತ್ತಾ ಅದರಲ್ಲಿ ವ್ಯಾಪ್ತವಾಗಿರುವ ವಾಯು ವ್ಯಾನವಾಗಿದೆ. ಮರ್ಮಸ್ಥಾನದಲ್ಲಿ ಉದ್ವೇಗಗೊಳಿಸುವುದಕ್ಕಾಗಿ ಉದಾನ ಎಂಬ ಸನ್ನೆ ಇದೆ. ಎಲ್ಲ ಅವಯವಗಳನ್ನು ಸಮಾನ ಭಾವದಿಂದ ನಡೆಸುವ ತನ್ನ ಆ ಸಮ ನಯನ ರೂಪಿ ಕರ್ಮದಿಂದ ಈ ವಾಯುವನ್ನು ಸಮಾನ ಎಂದು ಹೇಳುವರು. ಉಗುಳುವುದರಲ್ಲಿ ಕಾರಣವಾದ ವಾಯುವನ್ನು ನಾಗ ಎಂದು ಹೇಳುತ್ತಾರೆ. ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಕೂರ್ಮ ಎಂಬ ವಾಯುವಿನ ಸ್ಥಿತಿಯಾಗಿದೆ. ಸೀನುವುದರಲ್ಲಿ ಕೃಕಲ ಮತ್ತು ಆಕಳಿಕೆಯಲ್ಲಿ ದೇವದತ್ತ ಎಂಬ ವಾಯುವಿನ ಸ್ಥಿತಿಯಾಗಿದೆ. ಧನಂಜಯ ಎಂಬ ವಾಯುವು ಸಂಪೂರ್ಣ ಶರೀರದಲ್ಲಿ ವ್ಯಾಪ್ತವಾಗಿರುತ್ತದೆ. ಅದು ಸತ್ತ ಶರೀರವನ್ನು ಬಿಡುವುದಿಲ್ಲ. ಕ್ರಮವಾಗಿ ಅಭ್ಯಾಸದಲ್ಲಿ ತಂದಿರುವ ಈ ಪ್ರಾಣಾಯಾಮವು ಉಚಿತ ಪ್ರಮಾಣ ಅಥವಾ ಮಾತ್ರೆಗಳಿಂದ ಕೂಡಿದಾಗ ಅದು ಕರ್ತೃವಿನ ಎಲ್ಲ ದೋಷಗಳನ್ನು ಸುಟ್ಟು ಬಿಡುವುದು ಹಾಗೂ ಅವನ ಶರೀರವನ್ನು ರಕ್ಷಿಸುವುದು. ಪ್ರಾಣದ ಮೇಲೆ ವಿಜಯ ಪ್ರಾಪ್ತವಾದಾಗ ಅದರಿಂದ ಪ್ರಕಟವಾಗುವ ಚಿಹ್ನೆಗಳನ್ನು ಚೆನ್ನಾಗಿ ನೋಡಬೇಕು. ಮೊದಲಿಗೆ ಮಲ, ಮೂತ್ರ ಮತ್ತು ಕಫಗಳನ್ನು ಕಡಿಮೆಯಾಗುತ್ತವೆ. ಹೆಚ್ಚು ಭೋಜನ ಮಾಡುವ ಶಕ್ತಿಯು ಉಂಟಾಗುತ್ತದೆ. ವಿಳಂಬವಾಗಿ ಶ್ವಾಸಗಳು ನಡೆಯುವವು. ಶರೀರದಲ್ಲಿ ಹಗುರತನ ಉಂಟಾಗುತ್ತದೆ. ವೇಗವಾಗಿ ನಡೆಯುವ ಶಕ್ತಿ ಬರುತ್ತದೆ. ಹೃದಯದಲ್ಲಿ ಉತ್ಸಾಹ ಹೆಚ್ಚುತ್ತದೆ. ಧ್ವನಿ ಮಧುರವಾಗುತ್ತದೆ. ಸಮಸ್ತ ರೋಗಗಳು ನಾಶವಾಗುತ್ತವೆ. ಬಲ, ತೇಜ ಮತ್ತು ಸೌಂದರ್ಯದ ವೃದ್ಧಿಯಾಗುತ್ತದೆ.